ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಇತ್ತೀಚೆಗೆ ದೊಡ್ಡ ಸದ್ದು ಮಾಡ್ತಾ ಇರೋದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ಒಂದು ಕಡೆ ಪಕ್ಷ ಬಿಡ್ತಾರೆ ಅನ್ನೋ ಸುದ್ದಿ ಇದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ ಬಲಪಡಿಸೋ ಕೆಲಸವನ್ನು ರೇವಂತ್ ರೆಡ್ಡಿ ಮಾಡ್ತಾ ಇದ್ದಾರೆ. ಬಿಆರ್ಎಸ್ ನಾಯಕರನ್ನೆಲ್ಲ ಕಾಂಗ್ರೆಸ್ಗೆ ತರೋದ್ರಲ್ಲಿ ರೇವಂತ್ ರೆಡ್ಡಿ ಆಕ್ಟಿವ್ ಆಗಿರೋದ್ರಿಂದ ಇವರು ಕಾಂಗ್ರೆಸ್ ಬಿಟ್ಟು ಹೋಗಲ್ವೇನೋ ಅನ್ನೋ ಯೋಚನೆ ಎಲ್ಲರಲ್ಲೂ ಮೂಡಿತು. ಆದ್ರೆ ಈಗ ಅವರು ಹೇಳಿರೋ ಸ್ಟೇಟ್ಮೆಂಟ್ ಕೈಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವೇನು ಅಪ್ಪ ಹಾಗೂ ಅಜ್ಜನ ಹೆಸರು ಹೇಳಿಕೊಂಡು ರಾಜಕೀಯಕ್ಕೆ ಬಂದವರಲ್ಲ ಅನ್ನೋದನ್ನ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಬಂದಿದ್ದೇ ತಡ ಬಿಜೆಪಿ ನಾಯಕರೆಲ್ಲ ಇದು ರಾಹುಲ್ಗೆ ಹೇಳಿದ್ದು ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ನೀಡಿರೋ ಹೇಳಿಕೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಕೈಗೆ ಮುಖಭಂಗವನ್ನ ತರ್ತಾ ಇದೆ. ಹಾಗಿದ್ರೆ ರೇವಂತ್ ರೆಡ್ಡಿ ಆ ಹೇಳಿಕೆ ಕೊಟ್ಟಿದ್ದು ಯಾರಿಗೆ? ಸದ್ಯದಲ್ಲೇ ಕೈಗೆ ಕಾದಿದೆಯಾ ಶಾಕ್? ಲೆಫ್ಟಿನೆಂಟ್ ಪುರೋಹಿತ್ ಹೇಳಿದ್ದೇನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಾವು ಯಾವುದೇ ಇನ್ಫ್ಲುಯೆನ್ಸ್ ಇಂದ ಇಲ್ಲಿ ಬಂದಿಲ್ಲ. ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬಂದಿರೋದು. ಜಿಲ್ಲಾ ಪಂಚಾಯತ್, ಮಂಡಲ್ ಪಂಚಾಯತ್ ಶಾಸಕನಾಗಿ ಕೆಲಸ ಮಾಡಿ ಇಂದು ಸಿಎಂ ಸ್ಥಾನದಲ್ಲಿ ಕೂತುಕೊಂಡಿದ್ದೇನೆ. ಪ್ರತಿ ಹಂತದಲ್ಲೂ ರಾಜಕೀಯವನ್ನ ಕಲಿತುಕೊಂಡು ಬಂದಿರೋದು. ಈ ರೀತಿ ಬೇರಿನಿಂದ ಶ್ರಮ ಹಾಕಿ ಸ್ವಯಂ ಕೃಷಿ ಅನ್ನೋ ಹಾಗೆ ರಾಜಕೀಯದಲ್ಲಿ ಬೆಳೆದು ಬಂದಿದ್ದೇವೆ. ಅಪ್ಪ ಹಾಗೂ ಅಜ್ಜನ ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ಕೂತಿರೋದಲ್ಲ. ಆದ್ರಿಂದ ಅನವಶ್ಯಕ ಚರ್ಚೆಗಳಿಗೆ ಆಸ್ಪದ ನೀಡಬಾರದು ಅನ್ನೋ ಮಾತನ್ನ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಅಂದಹಾಗೆ ರೆಡ್ಡಿ ಈ ಮಾತನ್ನ ಸೆಷನ್ ನಲ್ಲಿ ಹೇಳಿರೋದು. ಆದ್ರಿಂದ ನಾರ್ಮಲ್ ಆಗಿ ವಿಪಕ್ಷಕ್ಕೆ ಇದನ್ನ ಹೇಳಿರೋದು ಅನ್ನೋದು ಮೇಲ್ನೋಟಕ್ಕೆ ನಿಜವೇ. ಆದ್ರೆ ಕೆಲ ಪದಗಳು ಇದು ಬರೀ ಬಿಆರ್ಎಸ್ ಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಬರೀ ಬಿಆರ್ಎಸ್ ಅನ್ನ ಟಾರ್ಗೆಟ್ ಮಾಡಿದಿದ್ರೆ ಅಲ್ಲಿ KTR ಗೆ ಟಕ್ಕರ್ ಕೊಡ್ತಾ ಇದ್ರು. ಅಂದ್ರೆ ಅಪ್ಪನ ಹೆಸರು ಹೇಳ್ಕೊಂಡು ಬಂದ್ರು ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ತಾತ ಅನ್ನೋ ಮಾತು ಬರ್ಬೇಕಂದ್ರೆ ಇಡೀ ಕುಟುಂಬವೇ ಅಧಿಕಾರವನ್ನ ಅನುಭವಿಸಿರ್ಬೇಕು. ಈ ನಿಟ್ಟಿನಲ್ಲಿ ಯೋಚಿಸಿದ್ರೆ ರೇವಂತ್ ರೆಡ್ಡಿ ವ್ಯಾಪ್ತಿಯಲ್ಲಿ ಬರೋದು ಕಾಂಗ್ರೆಸ್ ಕುಟುಂಬ, ಅಂದ್ರೆ ಗಾಂಧಿ ಕುಟುಂಬ. ಮಾತಿನ ಬರದಲ್ಲಿ ಅಪ್ಪನ ಜೊತೆ ತಾತ ಅನ್ನೋ ಹೆಸರು ಸೇರಿರ್ಬೋದು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನು ಮೀರಿದ ಚರ್ಚೆ ಏನಂದ್ರೆ ತೆಲಂಗಾಣ ಕಾಂಗ್ರೆಸ್ ಒಳಗೆ ಎಲ್ಲವೂ ಚೆನ್ನಾಗಿಲ್ಲ. ಆಂತರಿಕ ಜಂಜಾಟಗಳಿಂದ ಬೇಸತ್ತು ಪರೋಕ್ಷವಾಗಿ ಹೈಕಮಾಂಡ್ಗೆ ಟಾಂಗ್ ಕೊಡೋ ಕೆಲಸವನ್ನ ರೇವಂತ್ ರೆಡ್ಡಿ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ನಾಯಕರಿಗಂತೂ ಈ ಹೇಳಿಕೆ ದೊಡ್ಡ ಅಸ್ತ್ರವಾಗಿದ್ದು, ಬಿಜೆಪಿಯ ಅಮಿತ್ ಮಾಳವೀಯ ಇದು ನೇರವಾಗಿ ರಾಹುಲ್ಗೆ ಹೇಳಿರೋದು. ಸತತ 3ನೇ ಬಾರಿ ಫೇಲ್ ಆಗಿರೋ ರಾಹುಲ್ಗೆ ಟಕ್ಕರ್ ಕೊಟ್ಟಿರೋದು ಅಂತ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅಂದಹಾಗೆ ಇಲ್ಲಿ ಇನ್ನೊಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅದೇನೆಂದ್ರೆ ಸಿಎಂ ಆದ ಬಳಿಕ ರೇವಂತ್ ರೆಡ್ಡಿ ಬಿಜೆಪಿಯನ್ನ ಎದುರು ಹಾಕಿಕೊಂಡಿಲ್ಲ. ಬದಲಾಗಿ ರಾಜ್ಯದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಗೌರವಯುತವಾಗಿ ನಡೆಸಿಕೊಳ್ತಾ ಬಂದಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮೀಟ್ ಆದ್ರೂ ಅಭಿವೃದ್ಧಿ ಬಿಟ್ಟು ಬೇರೆ ಯಾವುದರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಹೀಗಿರುವಾಗ ಮೊನ್ನೆ ಬಜೆಟ್ ನಲ್ಲಿ ಮೋದಿ ಸರ್ಕಾರ ಆಂಧ್ರ ಹಾಗೂ ಬಿಹಾರಕ್ಕೆ ಮಾನ್ಯತೆ ನೀಡಿದೆ. ಅದಕ್ಕೆ ಕಾರಣ ಕುರ್ಚಿ ಉಳಿಸಿಕೊಳ್ಳೋದೋ, ಮಿತ್ರ ಧರ್ಮವೋ ಅಥವಾ ಇನ್ಯಾವುದೋ ಇರಬಹುದು. ಆದ್ರೆ ಇಲ್ಲಿ ಮುಖ್ಯವಾಗೋದು ಆಂಧ್ರ ಅಭಿವೃದ್ಧಿಗೆ ಅನುದಾನ ಸಿಕ್ತು ಅನ್ನೋದು. ರಾಜ್ಯ ವಿಭಜನೆ ಆದಾಗ ಕ್ಯಾಪಿಟಲ್ ಸಿಟಿ ತೆಲಂಗಾಣದ ಪಾಲಾದ್ರೂ ಹೇಳಿಕೊಳ್ಳುವಂತ ಸಾಧನೆಯೇನೂ ಆಗ್ಲಿಲ್ಲ. ಆದ್ರೆ ರಾಜಧಾನಿ ಇಲ್ಲದೇ ಇದ್ರೂ ಕೇಂದ್ರದ ಸಹಾಯದಿಂದ ಆಂಧ್ರ ದಿಟ್ಟ ಹೆಜ್ಜೆಯನ್ನ ಇರಿಸ್ತಾ ಇದೆ. ನಮಗೆ ಇಂಥ ಆದ್ಯತೆ ಸಿಗ್ತಾ ಇಲ್ಲ. ಕಾರಣ ನಾವು ಪ್ರತಿನಿಧಿಸ್ತಾ ಇರೋದು ಕಾಂಗ್ರೆಸ್ ಅನ್ನೋ ಬೇಸರದಿಂದ ಈ ಮಾತುಗಳು ಬಂದಿರಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಅಲ್ಲದೆ ಬರೀ ಕಾಂಗ್ರೆಸ್ ಮಾತ್ರವಲ್ಲ, ಇಂಡಿ ಒಕ್ಕೂಟದ ಎಲ್ಲಾ ನಾಯಕರ ಮೇಲೂ ರೇವಂತ್ ರೆಡ್ಡಿಗೆ ಅಸಮಾಧಾನ ಇದೆ ಅನ್ನೋ ಟಾಕ್ ಇದೆ. ಪ್ರಮುಖವಾಗಿ ತಮಿಳುನಾಡು ಡಿಎಂಕೆ ಪಕ್ಷವನ್ನ ಕಂಡ್ರೆ ರೇವಂತ್ ರೆಡ್ಡಿಗೆ ಆಗಿ ಬರೋದಿಲ್ಲ. ಈ ಹಿಂದೆ ಸ್ಟಾಲಿನ್ ಪುತ್ರ ಉದಯನಿಧಿ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂದಾಗ ವಿಪಕ್ಷದವರೆಲ್ಲರೂ ತೆಪ್ಪಗೆ ಕುಳಿತಿದ್ರು. ಆದ್ರೆ ಕಾಂಗ್ರೆಸ್ನವರಾಗಿದ್ರು ದನಿ ಎತ್ತಿದ್ದು ರೇವಂತ್ ರೆಡ್ಡಿ ಮಾತ್ರ. ಹಣ, ಅಧಿಕಾರ ಇದೆಲ್ಲದಕ್ಕಿಂತ ದೇಶ ಧರ್ಮ ಮುಖ್ಯ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದ ರೇವಂತ್ ರೆಡ್ಡಿ ಓಪನ್ ಆಗಿ ಉದಯನಿಧಿ ವಿರುದ್ಧ ಕಿಡಿ ಕಾರಿದ್ರು. ಇದು ಎಲ್ಲರಿಗೂ ಅಚ್ಚರಿ ತಂದಿತ್ತು. ಯಾಕಂದ್ರೆ ವಿಪಕ್ಷದಲ್ಲಿ ಇದ್ದವರು ಯಾರು ದೇಶ ಹಾಗೂ ಧರ್ಮದ ಪರ ಇರೋದಿಲ್ಲ ಅನ್ನೋದು ಮ್ಯಾಂಡೇಟ್. ಓಲೈಕೆ ಮಾಡೋ ಕಾಂಪಿಟೇಷನ್ ನಲ್ಲಿ ಎಲ್ಲರೂ ಫಸ್ಟ್ ಪ್ರೈಸ್ಗೆ ಅರ್ಹರೇ. ಆದ್ರೆ ಜನ್ಮ ಕೊಟ್ಟ ಮಣ್ಣಿನ ವಿಚಾರ ಬಂದಾಗ ಇವರ್ಯಾರು ಬೆಂಬಲಕ್ಕೆ ಬರೋದಿಲ್ಲ ಅನ್ನೋ ಆರೋಪ ಮಾತ್ರವಲ್ಲದೆ ಸಾಲು ಸಾಲು ಸಾಕ್ಷಿಗಳಿವೆ. ಇನ್ನು ಈ ಇಂಡಿ ಒಕ್ಕೂಟದ ವಂಶ ಪರಂಪರೆ ನಾಯಕರಿಗೆ ಕಾಂಗ್ರೆಸ್ ಸಲಾಂ ಹೊಡೆಯೋದನ್ನ, ಆದ್ಯತೆ ನೀಡೋದನ್ನೆಲ್ಲ ನೋಡಿ ಬೇಸತ್ತು ಈ ಮಾತನ್ನ ಹೇಳಿದ್ದಾರಾ ಅಂತಲೂ ಚರ್ಚೆ ಆಗ್ತಾ ಇದೆ. ಇನ್ನು ರೇವಂತ್ ರೆಡ್ಡಿ ರಾಜಕೀಯ ಆರಂಭ ಆಗಿದ್ದು ಎಲ್ಲಿಂದ ಅಂತ ನೋಡಿದ್ರೆ ಅದು ಎಬಿವಿಪಿಯಿಂದ. ಅದಾದ ಬಳಿಕ ಟಿಡಿಪಿ ಸೇರಿ ನಾನಾ ಪಕ್ಷಗಳಲ್ಲಿ ರೇವಂತ್ ರೆಡ್ಡಿ ಗುರುತಿಸಿಕೊಂಡಿದ್ರು. ಆದ್ರಿಂದ ಎಲ್ಲಾ ಪಕ್ಷಗಳಲ್ಲೂ ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದು ರೇವಂತ್ಗೆ ಗೊತ್ತಿದೆ. ಬೇರೆ ಎಲ್ಲಾ ಪಾರ್ಟಿಗಳಿಗೆ ಹೋಲಿಸಿದ್ರೆ ತಳ ಮಟ್ಟದಿಂದ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದವರೆಗೂ ಬೆಳೆಯೋದಕ್ಕೆ ಅವಕಾಶ ಇರೋದು ಬಿಜೆಪಿಯಲ್ಲಿ ಮಾತ್ರ. ಅದು ಪದೇ ಪದೇ ಸಾಬೀತಾಗ್ತಾನೆ ಬಂದಿದೆ. ಎಲ್ಲಾ ಪ್ರಾದೇಶಿಕ ಪಕ್ಷ ಹಾಗೂ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲೂ ಕೂಡ ಅಪ್ಪನ ನಂತರ ಮಕ್ಕಳು ಅಧಿಕಾರಕ್ಕೆ ಬರೋದು ಅಲಿಖಿತ ನಿಯಮ. ಇದೆಲ್ಲವನ್ನ ದಿನ ಬೆಳಗಾದ್ರೆ ನೋಡಿ ರೋಸಿ ಹೋಗಿ
ತಮ್ಮ ಒಳಗಿದ್ದ ಅಸಮಾಧಾನ ತಾನಾಗಿಯೇ ಆಚೆ ಬಂದಿದೆ ಅಂತಲೂ ಚರ್ಚೆಗಳಾಗ್ತಾ ಇವೆ. ಇನ್ನು ಕಾಂಗ್ರೆಸ್ ಅನ್ನ ಭಾರತೀಯರು ವಿರೋಧಿಸೋದಕ್ಕೆ ನಾನಾ ರೀತಿಯ ಕಾರಣಗಳಿವೆ. ಅದರಲ್ಲಿ ಪ್ರಮುಖ ಕಾರಣ ಕಾಂಗ್ರೆಸ್ ದೇಶದ ಪರವಾಗಿ, ಸೈನಿಕರ ಪರವಾಗಿ, ಏಕತೆಯ ಪರವಾಗಿ, ದೇಶದ ಅಸ್ಮಿತೆಯ ಪರವಾಗಿ ಯಾವತ್ತೂ ನಿಲ್ಲೋದಿಲ್ಲ ಅನ್ನೋ ಆರೋಪ. ಈಗ ಕಾಂಗ್ರೆಸ್ ಅವಧಿಯಲ್ಲಿ ಚಿತ್ರಹಿಂಸೆ ಅನುಭವಿಸಿದ್ದ ಯೋಧರೊಬ್ಬರು ಕೈ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂದಹಾಗೆ ಅವರ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್. ಯುಪಿಎ ಸರ್ಕಾರ ಇದ್ದಾಗ ಇವರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ವರ್ಷಾನುಗಟ್ಟಲೆ ಅವರನ್ನ ಟಾರ್ಚರ್ ಮಾಡಲಾಗಿತ್ತಂತೆ. ಅದು ಸಣ್ಣ ಪುಟ್ಟ ಕೇಸ್ ಅಲ್ಲ, ಟೆರರ್ ಕೇಸ್ಗಳನ್ನ ಹಾಕಿ ಸಿಕ್ಕಾಪಟ್ಟೆ ಹಿಂಸೆ ನೀಡಿದ್ರು ಅನ್ನೋ ಆರೋಪಗಳೆಲ್ಲ ಇದೆ. ಆದ್ರೆ ಈಗ ಬಚಾವಾಗಿ ಬಂದಿರೋ ಅವರು ಕಾಂಗ್ರೆಸ್ನ ಪ್ರತಿ ನಡೆ ನುಡಿಗಳನ್ನ ಗಮನಿಸ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಮೇಲಿಂದ ಮೇಲೆ ಫ್ರೀ ಕೊಡ್ತಾ ಇರೋದನ್ನ ಖಂಡಿಸ್ತಾ ಇರೋ ಅವರು ತ್ಯಾಗ ಮಾಡಿದ್ರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ, ಉಚಿತಗಳಿಂದ ಅಲ್ಲ ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮಾಧ್ಯಮಗಳು ಈ ಕುರಿತಂತೆ ಪ್ರಶ್ನೆ ಮಾಡಿದಾಗ್ಲೂ ಖಡಕ್ ಆಗಿ ಮಾತಾಡ್ತಾರೆ. ದೇಶ ನಿಮಗೇನು ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸುವ ಅವರು, ದೇಶ ನಿಮಗೇನು ಕೊಟ್ಟಿದೆ ಅನ್ನೋದಲ್ಲ, ದೇಶಕ್ಕೆ ನೀವೇನು ಕೊಟ್ಟಿದ್ದೀರಿ ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡಿ, ನಿಮ್ಮ ಪ್ರಶ್ನೆಯೇ ಸರಿ ಇಲ್ಲ ಅಂತ ಮಾಧ್ಯಮಕ್ಕೆ ಹೇಳ್ತಾರೆ. ಇದು ಬರೀ ನನಗೆ ಮಾತ್ರ ಅನ್ವಯ ಆಗೋದಲ್ಲ, ನೀವು, ಅವರು ಎಲ್ಲರೂ ಕೂಡ ದೇಶಕ್ಕೆ ಏನು ನೀಡಿದ್ದೀರಿ ಅನ್ನೋದರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದಲ್ಲ ಅಂತ ಹೇಳ್ತಾರೆ. ಅರ್ಥಾತ್ ನಮಗೆ ಈಗಾಗಲೇ ದೇಶ ಜನ್ಮ ನೀಡಿದೆ, ಜಾಗ ನೀಡಿದೆ. ಈ ಆಶ್ರಯದಲ್ಲಿ ಆರಾಮಾಗಿ ಇರೋ ನಾವು ದೇಶಕ್ಕಾಗಿ ಏನು ನೀಡಬಹುದು ಅನ್ನೋದನ್ನ ಮಾತ್ರ ಯೋಚಿಸಬೇಕು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಅಂದಹಾಗೆ ಈ ರೀತಿಯ ಯೋಚನೆಗಳು, ಶಿಸ್ತು ಬಂದಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಅದು ಭಾರತೀಯ ಸೇನೆಯಿಂದ. ಸೇನೆಯಲ್ಲಿ ಕೆಲಸ ಮಾಡುವ ಅಥವಾ ಮಾಡಿ ಈಗ ಸಾಮಾಜಿಕ ಜೀವನದಲ್ಲಿ ಇರುವವರಿಗೆ ಮಾತ್ರ ಗೊತ್ತಿರೋದು ಒಂದು ದೇಶದ ಬೆಲೆ ಏನು ಅನ್ನೋದು. ಅಂದಹಾಗೆ ಇವರು ಮಾತ್ರ ಅಲ್ಲ, ಇಂದು ಸಾಕಷ್ಟು ಯೋಧರು ಯುಪಿಎ ಸರ್ಕಾರದ ವಿರುದ್ಧ ಮಾತಾಡೋದನ್ನ ನೋಡಿದ್ದೇವೆ. ಈ ಕುರಿತಂತೆ ಸಾಕಷ್ಟು ವಿಡಿಯೋಗಳು ಕೂಡ ನಮಗೆ ಜಾಲತಾಣಗಳಲ್ಲೇ ಸಿಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ದೇಶದ ಹಿತಾಸಕ್ತಿ ಬಗ್ಗೆ ಕೈ ನಾಯಕರು ಯೋಚಿಸ್ತಾ ಇರಲಿಲ್ಲ ಅನ್ನೋದು. ಅದೆಷ್ಟೋ ಯುದ್ಧದ ಸಂದರ್ಭಗಳಲ್ಲಿ ಕಾಂಗ್ರೆಸ್ನ ಹಿಂದಿನ ನಾಯಕರು ತೆಗೆದುಕೊಂಡ ನಿಲುವುಗಳು ಭಾರತ ಸೇನೆಗೆ ಹಿನ್ನಡೆ ತಂದಿತ್ತು. ಭಾರತದ ಮಣ್ಣನ್ನ ನೆರೆಹೊರೆ ನರಿಗಳು ಕಬ್ಜಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಕೊನೆ ಪಕ್ಷ ಇತಿಹಾಸದಲ್ಲಿ ಇಂಥ ತಪ್ಪುಗಳಾಗಿದೆ. ಮುಂದಕ್ಕಾದ್ರೂ ದೇಶದ ಪರ ಇರೋಣ ಅನ್ನೋ ಚಿಕ್ಕ ಯೋಚನೆಯನ್ನು ಕೂಡ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಮಾಡ್ತಾ ಇಲ್ಲ ಅನ್ನೋದು ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದರಿಂದಲೇ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ದೇಶವನ್ನ ಉಳಿಸೋದಕ್ಕೆ ತ್ಯಾಗ ಮಾಡಬೇಕು, ಉಚಿತ ನೀಡೋದಲ್ಲ ಅಂತ ಖಡಕ್ ಆಗಿ ಹೇಳಿರೋದು. ಒಟ್ನಲ್ಲಿ ಕಾಂಗ್ರೆಸ್ನ ಒಳಗಿರುವವರಿಗೂ ಕಾಂಗ್ರೆಸ್ ನೀತಿಗಳಿಂದ ಅನ್ಯಾಯ ಅನುಭವಿಸಿರುವವರಿಗೂ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದರ ಅರಿವಿದೆ. ಅರಿವಿಲ್ಲದವರಿಗೆ ವೋಟ್ ಮಾಡಬೇಕು ಅನ್ನೋ ಅರಿವಿದೆ. ಅರಿವಿರುವವರಿಗೆ ವೋಟ್ ಹಾಕದಿದ್ರೆ ಏನಾಗುತ್ತೆ ಅನ್ನೋ ಮನಸ್ಥಿತಿ ಇದೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.